ಶ್ರೀ ಗುರುಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಶ್ರಿಯಃ ಪ್ರತ್ಯೇ ನಿತ್ಯಾಗಣಿತಗುಣಮಾಣಿಕ್ಯವಿಶದಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯರಚನಾಶೀಲವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಸ್ವಾಕ್ಯೈಃ अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि ಹರಿ ಓಂ. ಹಿಂದೆ ಶಾಸ್ತ್ರಕ್ಕೆ ಪ್ರಯೋಜನಾದಿಗಳು ಸಿದ್ಧವಾದರೇ ಅಲ್ಲಿ ಪ್ರವೃತ್ತಿ ಆಗುತ್ತದೆ. ಅದು ಪ್ರಥಮ ಸೂತ್ರದಿಂದಾಗಿ ಪ್ರಯೋಜನಾದಿಗಳ ನಿಶ್ಚಯವಾಗುತ್ತದೆ ಅಂತಂದರೆ ಪ್ರಥಮ ಸೂತ್ರದಲ್ಲಿಯೇ ಪ್ರವೃತ್ತಿ ಹೇಗೆ ಅಂತ ವಿಚಾರ ಅಂತನ್ನೋದು ಬಂದಾಗ ಅದಕ್ಕೆ ಹೇಳಿದಂತಹ ಉತ್ತರವೇನು ಅಂತಂದರೆ ಪ್ರಥಮ ಸೂತ್ರದಲ್ಲಿ ಪ್ರವೃತ್ತಿ ಅಂತನ್ನೋದು ಇಲ್ಲ, ಕೇವಲ ವೃತ್ತಿ ಅಂತನ್ನೋದಷ್ಟೇ ಇದೆ. ಪ್ರಥಮ ಸೂತ್ರದಿಂದಾಗಿ ಪ್ರಯೋಜನಾದಿ ನಿಶ್ಚಯ ಅಂತನ್ನೋದು ಆದ ಮೇಲೆ ದ್ವಿತೀಯಾದಿ ಸೂತ್ರದಲ್ಲಿ ಪ್ರವೃತ್ತಿ ಅಂತನ್ನೋದು ಆಗುತ್ತದೆ ಅಂತನ್ನುವಂತಹ ಉತ್ತರವನ್ನು ತಿಳಿದಿದ್ದೇವೆ. ಅದರ ಮೇಲೆ ಒಂದು ಪ್ರಶ್ನೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಉಕ್ತಂಚ ಪ್ರಯೋಜನಾದಿಕಂ ಶ್ರೋತ ಕಥಂ ಶ್ರದ್ಧಧೀತ ಅಶ್ರದ್ಧಧಾನಶ್ಚ ಕಥಂ ಪ್ರವರ್ತೇತ ಇತಿ ಪುನಃ ಅವಶಿಷ್ಯತೆ. ಈ ರೀತಿಯಾಗಿ ಪ್ರಥಮ ಸೂತ್ರದಿಂದಾಗಿ ಪ್ರಯೋಜನಾದಿಗಳ ನಿಶ್ಚಯ ಅಂತನ್ನೋದಾಗಿ ದ್ವಿತೀಯ ಸೂತ್ರದಲ್ಲಿ ದ್ವಿತೀಯಾದಿ ಸೂತ್ರ ರೂಪವಾದಂತಹ ಶಾಸ್ತ್ರದಲ್ಲಿ ಪ್ರವೃತ್ತಿ ಅಂತನ್ನೋದು ಆಗುತ್ತದೆ ಅಂತ ಹೇಳಿದ್ದೀರಿ. ಆದರೆ ಪ್ರಥಮ ಸೂತ್ರದಲ್ಲಿ ಹೇಳಿದಂತಹ ಪ್ರಯೋಜನಾದಿಗಳನ್ನೇ ಶ್ರೋತ್ರಾದ ಪುರುಷನು ಹೇಗೆ ಶ್ರದ್ಧೆಯನ್ನು ಮಾಡುತ್ತಾನೆ? ಪ್ರಯೋಜನಾದಿಗಳನ್ನು ಹೇಳಿದ ಮಾತ್ರಕ್ಕೆ, ಪ್ರಥಮ ಸೂತ್ರದಲ್ಲಿ ಪ್ರಯೋಜನಾದಿಗಳನ್ನು ಹೇಳಿದ ಮಾತ್ರಕ್ಕೆ ಆ ಉಕ್ತವಾದಂತಹ ಪ್ರಯೋಜನಾದಿಗಳ ವಿಷಯದಲ್ಲಿ ಶ್ರದ್ಧೆಯನ್ನು ಹೇಗೆ ಮಾಡುತ್ತಾನೆ ಅಂತನ್ನುವಂತಹ ಒಂದು ಪ್ರಶ್ನೆ. ಅಶ್ರದ್ಧಧಾನಶ್ಚ, ಶ್ರದ್ಧೆಯನ್ನು ಮಾಡಲಿಲ್ಲ ಅಂತಾದರೆ ಆಗ ಪ್ರವೃತ್ತಿಯಾದರೂ ಅವನಿಗೆ ಹೇಗೆ ಆಗುತ್ತದೆ ಅಂತನ್ನುವಂತಹ ಒಂದು ಶಂಕೆ ಅಂತನ್ನೋದು ಮತ್ತೆ ಉಳಿಯುತ್ತದೆ ಅಲ್ಲ ಅಂತ ಕೇಳಿದರೆ ಅದಕ್ಕೆ ಕೆಲವರು ಈ ರೀತಿಯಾಗಿ ಸಮಾಧಾನವನ್ನು ಹೇಳುತ್ತಾ ಇದ್ದಾರೆ. ಅಂತಂದರೆ ಉಕ್ತವಾದಂತಹ ಪ್ರಯೋಜನಾದಿಗಳಲ್ಲಿ ಶ್ರದ್ಧೆ ಅಂತನ್ನೋದು ಹೇಗೆ ಬರುತ್ತದೆ, ಶ್ರದ್ಧೆ ಬರದೇ ಇದ್ದರೆ ಪ್ರವೃತ್ತಿ ಅಂತನ್ನೋದು ಹೇಗೆ ಆಗುತ್ತದೆ ಅಂತನ್ನುವಂತಹ ಒಂದು ಪ್ರಶ್ನೆಯನ್ನು ಮಾಡಿಕೊಂಡು ಅದಕ್ಕೆ ಕೆಲವರು ಈ ರೀತಿಯಾಗಿ ಉತ್ತರವನ್ನು ಹೇಳುತ್ತಾ ಇದ್ದಾರೆ. ಇಲ್ಲಿ ಕೆಲವರು ಅಂತನ್ನೋದಕ್ಕೆ ವಾಕ್ಯಾರ್ಥ ರತ್ನಮಾಲಾದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ಏನು ಅಂತಂದರೆ ನ್ಯಾಯವಾಚಸ್ಪತಿ ಅಂತನ್ನುವಂತಹವರು ಅದರ ಒಂದು ನ್ಯಾಯವಾಚಸ್ಪತಿ ಅಂತನ್ನುವಂತಹ ಒಂದು ಗ್ರಂಥ, ಅದರ ತಾತ್ಪರ್ಯ ಪರಿಶುದ್ಧಿ ಅಂತನ್ನುವಂತಹ ಒಂದು ವ್ಯಾಖ್ಯಾನ, ಅದರ ಒಂದು ಅವತರಣಿಕಾದಲ್ಲಿ ಆ ಒಂದು ಗ್ರಂಥದಲ್ಲಿ ಬಂದಿರುವಂತಹ ಒಂದು ಈ ಒಂದು ಪರಿಷ್ಕಾರ, ಈ ಒಂದು ವಿಷಯವನ್ನು ಅದೇ ರೀತಿಯಾಗಿ ಇಲ್ಲೂ ಕೂಡ ಪ್ರಶ್ನೆಯನ್ನು ಮಾಡಿಕೊಂಡು ಟೀಕಾಕೃತ್ಪಾದರು ಮುಂದೆ ಉತ್ತರವನ್ನು ಕೊಡುವುದಕ್ಕಾಗಿ ಅಂತ ಅವರು ಅನುವಾದ ಮಾಡಿರುವಂತಹ ಅವರು ಏನು ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ, ತಾತ್ಪರ್ಯ ಪರಿಶುದ್ಧಿಕಾರರು ಅವರು ಏನಂತ ಉತ್ತರವನ್ನು ಕೊಟ್ಟಿದ್ದಾರೆ, ಮುಕ್ತವಾದಂತಹ ಪ್ರಯೋಜನಾದಿಗಳಲ್ಲಿ ಶ್ರದ್ಧೆ ಹೇಗೆ ಬರುತ್ತದೆ, ಶ್ರದ್ಧೆ ಬರದೇ ಇದ್ದರೆ ಆಗ ಪ್ರವೃತ್ತಿಯಾದರೂ ಹೇಗೆ ಆಗುತ್ತದೆ ಅಂತನ್ನುವಂತಹ ಒಂದು ವಿಷಯದಲ್ಲಿ ಏನು ಅವರೇನು ಸಮಾಧಾನವನ್ನು ಹೇಳಿದ್ದಾರೆ ಅದನ್ನು ಅನುವಾದವನ್ನು ಮಾಡಿ ಆ ಒಂದು ಸಮಾಧಾನವು ಸರಿಯಲ್ಲ ಎಂಬುದಾಗಿ ಟೀಕಾಕೃತ್ಪಾದರು ಮುಂದೆ ಸಮಾಧಾನವನ್ನು ಹೇಳುವವರಿದ್ದಾರೆ. ಮೊದಲಿಗೆ ಅವರು ಹೇಳಿರುವಂತಹ ಒಂದು ಸಮಾಧಾನವನ್ನು ಅನುವಾದವನ್ನು ಮಾಡುತ್ತಾ ಇದ್ದಾರೆ. ತತ್ರ ಏಕೇ ಸಮಾಧಾನ ಆಹುವು ಎಂಬುದಾಗಿ ಅಲ್ಲಿ ಕೆಲವರು ಈ ರೀತಿಯಾಗಿ ಸಮಾಧಾನವನ್ನು ಹೇಳುತ್ತಾರೆ. ಏನು ಅಂತಂದರೆ ಅವಗತ ಸೂತ್ರಕಾರ ಆಪ್ತಭಾವ ತಾವತ್ ತದ್ವಚನಾದೇವ ಶ್ರದ್ಧಾಸ್ಥಿತಿ. ಯಾರಿಗೆ ಸೂತ್ರಕಾರರಲ್ಲಿ ಆಪ್ತತ್ವ ಅಂತನ್ನೋದು ನಿಶ್ಚಿತವಾಗಿದೆಯೋ ಅಂತಂದರೆ ಸೂತ್ರಕಾರರು ನಮಗೆ ಅತ್ಯಂತ ಆಪ್ತರಾಗಿದ್ದಾರೆ ಅಂತನ್ನುವಂತಹ ಒಂದು ನಿಶ್ಚಯ ಅಂತನ್ನೋದು ಯಾರಿಗೆ ಇದೆಯೋ ಅವರಿಗೆ ಸೂತ್ರಕಾರರ ವಚನದಿಂದಲೇ ಅವರು ಪ್ರಯೋಜನಾದಿಗಳಿದೆ ಅಂತಂದರೆ ಇವರು ಆಪ್ತರು, ಇವರು ಪ್ರಯೋಜನಾದಿಗಳದ ಅಂತ ಹೇಳುತ್ತಾ ಇದ್ದಾರೆ ಅಂತಂದರೆ ಪ್ರಯೋಜನಾದಿಗಳು ಇದ್ದೇ ಇರುತ್ತವೆ ಎಂಬುದಾಗಿ ಶ್ರದ್ಧೆಯನ್ನು ಮಾಡುತ್ತಾರೆ. ಯದ್ಯಪಿ ಆಪ್ತತ್ವಾವಧಾರಣೆ ಪ್ರಯೋಜನಾದ್ಯನವಿಧಾನೇಪಿ ತತ್ ಸಾಮಾನ್ಯ ನಿಶ್ಚಯೋ ಭವತ್ಯೇವ ಪ್ರಯೋಜನಾದಿಮತ್ ಇದಂ ಶಾಸ್ತ್ರಂ ಆಪ್ತೋಕ್ತತ್ವಾತ್ ಇತಿ. ಯದ್ಯಪಿ ಈಗ ಆಪ್ತತ್ವ ಅಂತನ್ನೋದು ನಿಶ್ಚಯವಾಗಿತ್ತು ಅಂತಂದರೆ ಆಗ ಪ್ರಯೋಜನಾದಿಗಳನ್ನು ಹೇಳೋದು ಕೂಡ ವ್ಯರ್ಥನೇ ಅಲ್ಲ. ಯಾಕೆ ಅಂತಂದರೆ ಈಗ ಆಪ್ತತ್ವ ನಿಶ್ಚಯ ಆಗಿತ್ತು ಅಂತಂದರೆ ಆಗ ಆಪ್ತರು ಏನಾದರೂ ಹೇಳುತ್ತಾ ಇದ್ದಾರೆ ಅಂತಂದರೆ ಪ್ರಯೋಜನಾದಿಗಳು ಇದ್ರೇ ಹೇಳುತ್ತಾರೆ ಅಂತನ್ನುವಂತಹ ಒಂದು ಸಾಮಾನ್ಯ ನಿಶ್ಚಯ. ಇದಂ ಪ್ರಯೋಜನಾದಿಮತ್, ಇವರು ಹೇಳುತ್ತಾ ಇದ್ದಾರೆ, ಇವರು ಆಪ್ತರಾಗಿದ್ದಾರೆ ಅಂತಂದಮೇಲೆ ಇವರು ನಮಗೇನಾದರೂ ಹೇಳುತ್ತಾ ಇದ್ದಾರೆ ಅಂತಂದರೆ ಪ್ರಯೋಜನಾದಿಗಳು ಇದ್ದೇ ಇರುತ್ತವೆ ಎಂಬುದಾಗಿ
ನಿಶ್ಚಯ ಅಂತನ್ನೋದು ಸಾಮಾನ್ಯ ನಿಶ್ಚಯ, ಪ್ರಯೋಜನಾದಿಮತ್ ಇದಂ ಶಾಸ್ತ್ರಂ ಎಂಬುದಾಗಿ ಸಾಮಾನ್ಯ ನಿಶ್ಚಯ ಅಂತನ್ನೋದು ಬಂದೇ ಬರುತ್ತದೆ. ಹಾಗಾಗಿ ಮತ್ತೆ ಪ್ರಯೋಜನಾದಿಗಳನ್ನು ಹೇಳೋದು ಯಾಕೆ ಅಂತಂದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ. ತಥಾಪಿ ನಾಸೋ ಪ್ರವೃತ್ತಿಯಂಗಂ ಪ್ರಯೋಜನಾದಿಮತ್ ಇದಂ ಶಾಸ್ತ್ರಂ ಆಪ್ತೋಕ್ತತ್ವಾತ್ ಅಂತನ್ನುವಂತಹ ಒಂದು ಸಾಮಾನ್ಯ ನಿಶ್ಚಯ ಅಂತನ್ನೋದಿದ್ರೂ ಕೂಡ ಈ ವಿಧವಾದಂತಹ ಪ್ರಯೋಜನಾದಿಮತ್ ಇದಂ ಶಾಸ್ತ್ರಂ ಅಂತನ್ನುವಂತಹ ಸಾಮಾನ್ಯ ನಿಶ್ಚಯ ಅಂತನ್ನೋದು ಪ್ರವೃತ್ತಿಗೆ ಅದು ಅಂಗ ಅಂತ ಆಗೋದಿಲ್ಲ, ಪ್ರವೃತ್ತಿಗೆ ಕಾರಣ ಅಂತ ಆಗೋದಿಲ್ಲ. ಯಾಕೆ ಅಂತಂದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ. ನಹಿ ಪ್ರಯೋಜನಾದಿಮತ್ ಇತ್ಯೇವ ಪ್ರವರ್ತತೆ ಕಿನ್ನಾಮ ಅಸ್ಮದಭಿಮತ ಪ್ರಯೋಜನಾದಿಮತ್ ಇತಿ. ಕೇವಲ ಈ ಶಾಸ್ತ್ರಕ್ಕೆ ಪ್ರಯೋಜನಾದಿಗಳಿವೆ ಅಂತನ್ನುವಂತಹ ನಿಶ್ಚಯ ಇದ್ದ ಮಾತ್ರಕ್ಕೆ ಪ್ರವೃತ್ತನಾಗೋದಿಲ್ಲ ಮನುಷ್ಯ. ಮತ್ತೇನು ಅಂತಂದರೆ ನನಗೆ ಅಭಿಮತವಾದಂತಹ, ನನಗೆ ಅಭಿಪ್ರೇತವಾದಂತಹ ಪ್ರಯೋಜನಾದಿಗಳಿವೆಯೋ ಇಲ್ಲವೋ ಎಂಬುದಾಗಿ ತಿಳಿದುಕೊಂಡು ನನಗೆ ಅಭಿಮತವಾದಂತಹ ಪ್ರಯೋಜನಾದಿಗಳು ಇದ್ದರೆ ಆಗ ಪ್ರವೃತ್ತಿ ಆಗುತ್ತೇನೆ ಎಂಬುದಾಗಿ ಈ ರೀತಿಯಾಗಿ ಅಸ್ಮದಿಮತ ಪ್ರಯೋಜನಾದಿಮತ ಅಂತನ್ನುವಂತಹ ಒಂದು ನಿಶ್ಚಯ ಇದ್ದರೇನೆ ಪ್ರವೃತ್ತನಾಗುತ್ತಾನೆ ಪುರುಷ, ಇಲ್ಲದೇ ಇದ್ದರೆ ಪ್ರವೃತ್ತನಾಗೋದಿಲ್ಲ. ಸಚ ಪ್ರಯೋಜನಾದಿ ವಿಶೇಷ ವಚನಾದೇವ ಅವಸೀಯತೆ ಇತಿ ಸಾರ್ಥಕಂ ತದವಿಧಾನಂ. ಈ ವಿಧವಾದಂತಹ ಪ್ರಯೋಜನಾದಿ ವಿಶೇಷ ಅಂತಂದರೆ ನಮಗೆ ಅಭಿಮತವಾದಂತಹ, ನನಗೆ ಅಭಿಮತವಾದಂತಹ ಪ್ರಯೋಜನ ಅಂತನ್ನೋದಿದೆಯೋ ಇಲ್ಲವೋ ಅಂತನ್ನುವಂತಹ ಸಂದೇಹ ಬಂದಾಗ ನನಗೆ ಅಭಿಮತವಾದಂತಹ ಪ್ರಯೋಜನ ಇದೆ ಅಂತನ್ನುವಂತಹ ಪ್ರಯೋಜನ ವಿಶೇಷದ ನಿಶ್ಚಯ ಅಂತನ್ನೋದು ವಚನದಿಂದಲೇ ಆಗುತ್ತದೆ. ಸಚ ಪ್ರಯೋಜನಾದಿ ವಿಶೇಷ ವಚನಾದೇವ ಅವಸೀಯತೆ. ಆದ್ದರಿಂದಾಗಿ ಆ ವಿಧವಾದಂತಹ ಪುರುಷನಿಗೆ ಅಭಿಪ್ರೇತವಾದಂತಹ ಅಭಿಮತವಾದಂತಹ ಪ್ರಯೋಜನ ವಿಶೇಷದ ನಿಶ್ಚಯಕ್ಕಾಗಿ ಸೂತ್ರದಲ್ಲಿ ಏನು ಪ್ರಯೋಜನಾದಿಗಳನ್ನು ಹೇಳಿದ್ದಾರೆಯೋ ಅದು ಅತ್ಯಂತ ಸಾರ್ಥಕವೇ ಆಗಿದೆ. ಈ ರೀತಿಯಾಗಿ ಆಪ್ತತ್ವ ನಿಶ್ಚಯ ಇದೆ ಅಂತನ್ನುವಂತಹ ಒಂದು ಪಕ್ಷದಲ್ಲಿ ಆಪ್ತತ್ವ ನಿಶ್ಚಯ ಇದ್ದರೂ ಕೂಡ ಪ್ರಯೋಜನಾದಿಗಳನ್ನು ಹೇಳಿದ್ದು ಪ್ರಯೋಜನ ವಿಶೇಷದ ನಿಶ್ಚಯ ಇದ್ದರೇನೆ ಪ್ರವೃತ್ತಿ ಆಗುತ್ತದೆ, ಇಲ್ಲದೇ ಇದ್ದರೆ ಕೇವಲ ಪ್ರಯೋಜನಾದಿಮತ ಅಂತನ್ನುವಂತಹ ಸಾಮಾನ್ಯ ನಿಶ್ಚಯವು ಅದು ಪ್ರವರ್ತಕವಾಗೋದಿಲ್ಲ ಅಂತನ್ನುವುದಕ್ಕಾಗಿ ಪ್ರಯೋಜನ ವಿಶೇಷದ ನಿಶ್ಚಯಕ್ಕಾಗಿ ಅಂತ ಪ್ರಯೋಜನಾದಿಗಳನ್ನು ಸೂತ್ರದಲ್ಲಿ ಹೇಳಿದ್ದಾರೆ ಅಂತ ಈ ರೀತಿಯಾಗಿ ಉತ್ಪಾದನೆಯನ್ನು ಮಾಡಿದ್ದಾರೆ. ಮತ್ತೊಂದು ಪಕ್ಷ ಆಪ್ತತ್ವ ನಿಶ್ಚಯವಿಲ್ಲ ಅಂತನ್ನುವಂತಹ ಒಂದು ಪಕ್ಷದಲ್ಲಿಯೂ ಕೂಡ ಸಮಾಧಾನವನ್ನು ಹೇಳುತ್ತಾ ಇದ್ದಾರೆ. ಅಂದರೆ ಆಪ್ತತ್ವ ನಿಶ್ಚಯ ಇದೆ, ಆಪ್ತತ್ವ ನಿಶ್ಚಯ ಇಲ್ಲ. ಸೂತ್ರಕಾರರಲ್ಲಿ ಆಪ್ತತ್ವ ನಿಶ್ಚಯವಿದೆ ಅಂತನ್ನುವಂತಹ ಪಕ್ಷವನ್ನು ಉತ್ಪಾದನೆ ಮಾಡಿದ್ದಾರೆ. ಸೂತ್ರಕಾರರಲ್ಲಿ ಆಪ್ತತ್ವ ನಿಶ್ಚಯವಿಲ್ಲ ಅಂತನ್ನುವಂತಹ ಒಂದು ಪಕ್ಷವನ್ನು ಈಗ ಉತ್ಪಾದನೆಯನ್ನು ಮಾಡುತ್ತಾ ಇದ್ದಾರೆ. ಆಪ್ತತ್ವ ನಿಶ್ಚಯೇಪಿ ಅರ್ಥಸಂದೇಹಾದೇವ ಪುಷ್ಯಾದಾವಿವ ಪ್ರವೃತ್ತ್ಯುಪಪತ್ತಿ. ಆಪ್ತತ್ವ ನಿಶ್ಚಯವಾಗದೇ ಇದ್ದರೂ ಕೂಡ ಅರ್ಥಸಂದೇಹದಿಂದಲೇ, ಅಂದರೆ ಯದ್ಯಪಿ ಇವರು ಆಪ್ತರು ಅಂತನ್ನುವಂತಹ ನಿಶ್ಚಯ ಇಲ್ಲ, ಹಾಗಿದ್ರೂ ಕೂಡ ಅವರು ಹೇಳಿದಂತಹ ಮಾತಿನಲ್ಲಿ ಪ್ರಯೋಜನವಿದೆಯೇನೋ ಅಂತನ್ನುವಂತಹ ಒಂದು ಸಂದೇಹದಿಂದಲೇ ಅರ್ಥ ಅಂತಂದರೆ ಪ್ರಯೋಜನ, ಅರ್ಥೋಭಿಧೇಯ ರೈವಸ್ತು ಪ್ರಯೋಜನ ನಿವೃತ್ತಿಶು ಅಂತ ಹೇಳಿದ್ದರಿಂದಾಗಿ ಅರ್ಥ ಅಂತಂದರೆ ಪ್ರಯೋಜನ, ಅಂತಹ ಒಂದು ಪ್ರಯೋಜನದ ಸಂದೇಹದಿಂದಲೇ ಕೃಷ್ಯಾದವು ಇವ ಪ್ರವೃತ್ತಿ ಉಪಪತ್ತಿ. ಈಗ ಕೃಷ್ಯಾದಿಗಳಲ್ಲಿ ಪ್ರವೃತ್ತಿ ಅಂತನ್ನೋದು ಆಗುತ್ತದೆ. ಕೃಷಿ ಅಂತಂದರೆ ಫಾರ್ಮಿಂಗನ್ನು ಮಾಡೋದರಲ್ಲಿ ಫಾರ್ಮರ್ ಕೃಷಿವಳನು ಪ್ರವೃತ್ತನಾಗುತ್ತಾನೆ. ಅದು ಹೇಗೆ? ಇವನಿಗೆ ನಿಶ್ಚಯವಿದ್ದೇ ಇದೇನು ಸಸ್ಯ ಅಂತನ್ನೋದು ಬಂದೇ ಬರುತ್ತದೆ, ಸರಿಯಾಗಿ ಎಷ್ಟು ಮಳೆ ಬೀಳಬೇಕು ಅಷ್ಟೇ ಮಳೆ ಬೀಳುತ್ತದೆ, ಹೆಚ್ಚಾದ ಮಳೆ ಬೀಳೋದಿಲ್ಲ, ಅಥವಾ ಮಳೆ ಬಿದ್ದೇ ಬೀಳುತ್ತದೆ, ಬರೀ ಬಿಸಿಲೇ ಇರೋದಿಲ್ಲ ಅಂತ ಕೃಷಿವಳನಿಗೆ ನಿಶ್ಚಯವಿದೆಯೇನೂ ಇಲ್ಲ. ಹಾಗಿದ್ರೂ ಕೂಡ ಕೃಷಿಯನ್ನು ಮಾಡುತ್ತಾನೆ ಅಂತಂದರೆ ಕೇವಲ ಅರ್ಥಸಂದೇಹಾದೇವ, ನಾನು ಹೀಗೆ ಪ್ರಯತ್ನವನ್ನು ಪಟ್ಟರೆ ಸಸ್ಯ ಬರಬಹುದೇನೋ ಅಂತನ್ನುವಂತಹ ಒಂದು ಕೇವಲ ಸಂದೇಹದಿಂದಲೇ ಪ್ರವೃತ್ತನಾಗುತ್ತಾನೆ. ಹಾಗೆ ಕೃಷ್ಯಾದಿಗಳಲ್ಲಿ ಯಾವ ರೀತಿಯಾಗಿ ಪ್ರಯೋಜನದ ಸಂದೇಹದಿಂದಾಗಿ ಪ್ರವೃತ್ತಿ ಅಂತನ್ನೋದು ಕಂಡಿದೆಯೋ ಹಾಗೆ ಪ್ರಕೃತದಲ್ಲಿಯೂ ಕೂಡ ಆಪ್ತತ್ವ ನಿಶ್ಚಯವಿಲ್ಲದೇ ಇದ್ದರೂ ಕೂಡ ಅರ್ಥಸಂದೇಹಾದೇವ ಪ್ರಯೋಜನದ ಸಂದೇಹದಿಂದಲೇ ಪ್ರವೃತ್ತಿ ಅಂತನ್ನೋದು ಉಪಪನ್ನವಾಗುತ್ತದೆ. ನಾನು ಸಂದೇಹ ಪ್ರಯೋಜನಾದ್ಯವಚನೇಪಿ ಸಾಧಕ ಬಾಧಕ ಪ್ರಮಾಣಾಭಾವೇ ಸತಿ ಸುಲಭ ಏವ. ಮತ್ತು ಸಂದೇಹದಿಂದಲೇ ಪ್ರವೃತ್ತಿ ಅಂತಾದರೆ ಆಗ ಸೂತ್ರದಲ್ಲಿ ಪ್ರಯೋಜನಾದಿಗಳನ್ನು ಹೇಳೋದು ಯಾಕೆ? ಸೂತ್ರದಲ್ಲಿ ಪ್ರಯೋಜನಾದಿಗಳನ್ನು ಹೇಳದೇ ಇದ್ದರೂ ಕೂಡ ಪ್ರಯೋಜನಾದ್ಯವಚನೇಪಿ ಸಾಧಕ ಬಾಧಕ ಪ್ರಮಾಣಾಭಾವೇ ಸತಿ, ಸಾಧಕವಾದಂತಹ ಪ್ರಯೋಜನಾದಿಗಳು ಇವೆ ಅಂತನ್ನುವಂತಹ ಸಾಧಕವಾದಂತಹ ಪ್ರಮಾಣವೂ ಇಲ್ಲ, ಪ್ರಯೋಜನಾದಿಗಳು ಇಲ್ಲ ಎಂಬುದಾಗಿ ಬಾಧಕವಾದಂತಹ ಪ್ರಮಾಣವೂ ಇಲ್ಲ. ಈ ರೀತಿಯಾಗಿ ಸಾಧಕ ಬಾಧಕ ಪ್ರಮಾಣ ಅಂತನ್ನೋದು ಇಲ್ಲದೇ ಇದ್ದದರಿಂದಲೇ ಅಲ್ಲಿ ಸಂದೇಹ ಅಂತನ್ನೋದು ಬಂದೇ ಬರುತ್ತದೆ. ಇಲ್ಲಿ ಪ್ರಯೋಜನ ಅಂತನ್ನೋದು ಇದೆಯೋ ಇಲ್ಲವೋ ಅಂತನ್ನುವಂತಹ ಸಂದೇಹ ಅಂತನ್ನೋದು ಬಂದೇ ಬರುತ್ತದೆ. ಹಾಗಾಗಿ ಸೂತ್ರದಲ್ಲಿ ಪ್ರಯೋಜನಾದಿಗಳನ್ನು ಹೇಳಿದ್ದು ವ್ಯರ್ಥ ಅಂತಾಗಬೇಕಾಗುತ್ತದೆ ಅಲ್ಲ. ಇಲ್ಲ,
ಪ್ರಯೋಜನ ಇದೆಯೋ ಇಲ್ಲವೋ ಅಂತನ್ನುವಂತಹ ಸಂದೇಹ ಬಂದರೂ ಕೂಡ ವಿಶೇಷ ಸ್ಮೃತಿ ಅಂತನ್ನೋದು ಬರಬೇಕು. ಅಂತಂದರೆ ವಿಶೇಷ ಅಂತಂದರೆ ಕೋಟಿಗಳ ಸ್ಮರಣ ಅಂತನ್ನೋದು ಬರಬೇಕು ಅಂತ. ವಿಶೇಷ ಸ್ಮೃತಿಶ್ಚ ತದರ್ಥಿತ್ತ ವಿಶೇಷಾತ್ ಭವಿಷ್ಯತಿ. ಈಗ ಸಾಮಾನ್ಯ ಸಂದೇಹ ಹೇಗೆ ಬರುತ್ತದೆ? ಸ್ಥಾನುರ್ವ ಪುರುಷೋವಾ ಎಂಬುದಾಗಿ ಈ ರೀತಿಯಾಗಿ ಉಭಯ ಕೋಟಿಕವಾಗಿ ಅನೇಕ ಕೋಟಿಕವಾದಂತಹ ಸಂದೇಹ ಅಂತನ್ನೋದು ಬರುತ್ತದೆ. ಇದು ಸ್ಥಾನುನೋ ಅಥವಾ ಪುರುಷನೋ ಅಂತ ಈ ರೀತಿಯಾಗಿ ಸ್ಥಾನುತ್ತ ಪುರುಷತ್ವ ಕೋಟಿಕವಾದಂತಹ ಸಂದೇಹ ಅಂತನ್ನೋದು ಬರುತ್ತದೆ. ಹಾಗಾಗಿ ಆ ವಿಶೇಷ ಸ್ಮೃತಿ ಕೋಟಿ ಸ್ಮರಣ ಅಂತನ್ನೋದು ಆಗಬೇಕು ಅಂತಂದರೆ ಆಗ ಯಾವುದೋ ಒಂದು ಪ್ರಯೋಜನವನ್ನು ಹೇಳಿದಾಗ ಇದು ಮೋಕ್ಷ ರೂಪವಾದಂತಹ ಪ್ರಯೋಜನ ಈ ಗ್ರಂಥಕ್ಕೆ ಇದೆ ಎಂಬುದಾಗಿ ಪ್ರಯೋಜನವನ್ನು ಹೇಳಿದಾಗ ಮೋಕ್ಷ ರೂಪವಾದಂತಹ ಪ್ರಯೋಜನವಿದೆಯೋ ಇಲ್ಲವೋ ಎಂಬುದಾಗಿ ಇದಂ ಮೋಕ್ಷ ಫಲಕಂ ವಾ ನವಾ ಎಂಬುದಾಗಿ ಈ ರೀತಿಯಾಗಿ ವಿಶೇಷ ಸ್ಮೃತಿ ಅಂತನ್ನೋದು ಬರುತ್ತದೆ. ಯಾವಾಗ ಪ್ರಯೋಜನವನ್ನು ಹೇಳಿದರೇನೇ ಬರುತ್ತದೆ, ಇಲ್ಲದೇ ಇದ್ರೆ ಬರೋದಿಲ್ಲ. ಹಾಗಾಗಿ ವಿಶೇಷ ಸ್ಮೃತಿಗಾಗಿ ಕೋಟಿ ಸ್ಮರಣಕ್ಕಾಗಿ ಇಲ್ಲಿ ಪ್ರಯೋಜನಾದಿಗಳನ್ನು ಹೇಳಿದ್ದಾರೆ ಅಂತ ಹೇಳುತ್ತೇವೆ ಅಂತಂದರೆ ಅದು ಸರಿಯಲ್ಲ ಅಂತ ಹೇಳುತ್ತಾ ಇದ್ದಾರೆ. ಯಾಕೆ ಅಂತಂದರೆ ವಿಶೇಷ ಸ್ಮೃತಿಷ್ಠ ತದರ್ಥಿತ್ತ ವಿಶೇಷಾತ್ ಭವಿಷ್ಯತಿ. ವಿಶೇಷ ಸ್ಮರಣ ಅಂತನ್ನೋದಾದರೂ ಕೋಟಿ ಸ್ಮರಣ ಅಂತನ್ನೋದಾದರೂ ಅವನಿಗೆ ಯಾವುದರ ಅಪೇಕ್ಷೆವಿದೆಯೋ ಆ ಒಂದು ತದರ್ಥಿತ್ತ ವಿಶೇಷಾದೇವ ಪ್ರಯೋಜನಾರ್ಥಿತ್ತ ವಿಶೇಷದಿಂದಲೇ ಆ ಕೋಟಿ ಸ್ಮರಣ ಅಂತನ್ನೋದಾಗುತ್ತದೆ. ಅಂತಂದರೆ ಅವನಿಗೆ ಸ್ವರ್ಗರೂಪವಾದಂತಹ ಫಲ ಅಪೇಕ್ಷಿತವಾಗಿತ್ತು ಅಂತಂದರೆ ಸ್ವರ್ಗ ಸಾಧನಂ ವಾ ನವಾ ಎಂಬುದಾಗಿ ಸಂದೇಹ ಅಂತನ್ನೋದು ಬರುತ್ತದೆ. ಇನ್ನು ಮೋಕ್ಷದ ಅಪೇಕ್ಷೆ ಇತ್ತು ಅಂತಂದರೆ ಮೋಕ್ಷ ಫಲಕಂ ವಾ ನವಾ ಅಂತ ಈ ರೀತಿಯಾಗಿ ಅವನಿಗೆ ಯಾವ ಅಪೇಕ್ಷಾ ವಿಶೇಷ ಇದೆಯೋ ಆ ಒಂದು ಅಪೇಕ್ಷಾ ವಿಶೇಷವನ್ನು ಅನುಸರಿಸಿ ಆ ಅಪೇಕ್ಷೆಯಲ್ಲಿ ಯಾವುದು ವಿಷಯವಾಗಿದೆಯೋ ತತ್ಸಾಧಕತ್ವ ಅಸಾಧಕತ್ವ ಕೋಟಿಕವಾದಂತಹ ಒಂದು ಸಂದೇಹ ಅಂತನ್ನೋದು ಬರುತ್ತದೆ. ಹಾಗಾಗಿ ವಿಶೇಷ ಸ್ಮೃತಿ ಅಂತನ್ನೋದು ತದರ್ಥಿತ್ವ ವಿಶೇಷದಿಂದಲೇ ಪ್ರಯೋಜನಾರ್ಥಿತ್ವ ವಿಶೇಷದಿಂದಲೇ ಉಪಪನ್ನವಾಗುತ್ತದೆ. ಹಾಗಾಗಿ ಪ್ರತ್ಯೇಕವಾಗಿ ಕೋಟಿ ಸ್ಮರಣಕ್ಕಾಗಿಯೂ ಕೂಡ ಪ್ರಯೋಜನಾದಿಗಳನ್ನು ಹೇಳಬೇಕಾಗಿಲ್ಲ ಅಂತ ಹೇಳಿದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ ಮೈವಂ ಯೋ ಹಿ ಯದ್ವಚನಾತ್ ಪ್ರವರ್ತತೆ ಸಹ ತದ್ವಚನಾದೇವ ವಿಶೇಷ ಸ್ಮೃತಿಂ ಅಪೇಕ್ಷತೆ ನತು ಸ್ವಾತಂತ್ರ್ಯೇನ. ಈಗ ಯಾರ ವಚನದಿಂದಾಗಿ ಪ್ರವೃತ್ತರಾಗುತ್ತಾ ಇದ್ದಾರೆಯೋ ಅವರು ಅವರ ವಚನದಿಂದಲೇ ಕೋಟಿ ಸ್ಮರಣವನ್ನು ಅಪೇಕ್ಷಿಸುತ್ತಾರೆ ಹೊರತು ಸ್ವಾತಂತ್ರ್ಯೇನ ತಾವೇ ಕೋಟಿ ಸ್ಮರಣವನ್ನು ಮಾಡಿಕೊಂಡು ಪ್ರವೃತ್ತರಾಗೋದಿಲ್ಲ ಅಂತನ್ನೋದು ಲೋಕದಲ್ಲಿ ಕಂಡಿದೆ. ಇದಕ್ಕೆ ಉದಾಹರಣೆಯನ್ನು ಕೊಡುತ್ತಾ ಇದ್ದಾರೆ. ನಹಿ ರೋಗಾರ್ಥಃ ಮಮ ಇದಂ ರೋಗ ನಿವೃತ್ತಿ ಸಾಧನಂ ನವಾ ಇತಿ ಯತ್ರ ತತ್ರ ಉಚ್ಛೃಂಖಲಃ ಸ್ವಯಂ ಉತ್ಪ್ರೇಕ್ಷ್ಯ ಪ್ರವರ್ತತೆ. ಈಗ ರೋಗದಿಂದಾಗಿ ಪೀಡಿತನಾದಂತಹ ಪುರುಷನು ಯಾವುದೋ ಒಂದು ಔಷಧವನ್ನು ನೋಡಿ ಈ ಔಷಧವು ರೋಗ ನಿವೃತ್ತಿಗೆ ಸಾಧನವಾಗಿದೆಯೋ ಇಲ್ಲವೋ, ರೋಗವನ್ನು ನಿವರ್ತನೆ ಮಾಡುತ್ತದೆಯೋ ಇಲ್ಲವೋ ಎಂಬುದಾಗಿ ತಾನೇ ಯಾವ ನಿಯಾಮಕವೂ ಇಲ್ಲದೇನೆ ತಾನೇ ಸಂದೇಹಪಟ್ಟು ಆ ಔಷಧವನ್ನು ಸ್ವೀಕಾರ ಮಾಡೋದಕ್ಕಾಗಿ ಪ್ರವೃತ್ತನಾಗುತ್ತಾನೇನೋ ಆಗೋದಿಲ್ಲ. ಚಿನ್ನಾಮ ಮತ್ತೇನು ಮಾಡ್ತಾನ ಅಂತಂದರೆ ಅನವಧೃತ ಆಪ್ತಭಾವಸ್ಯಾಪಿ ವೈದ್ಯಸ್ತೀವ ವಚನಾತ್. ವೈದ್ಯನು ಹೇಳಿದ ಅಂತಾದರೆ ಇದು ರೋಗವನ್ನು ನಿವಾರಣೆ ಮಾಡುತ್ತದೆ ಎಂಬುದಾಗಿ ವೈದ್ಯನು ಹೇಳಿದರೇನೆ ಆ ವೈದ್ಯನ ವಚನದಿಂದಲೇನೆ, ಯದ್ಯಪಿ ಆ ವೈದ್ಯನು ಇವನಿಗೆ ಆಗದೇ ಇರಬಹುದು. ಪ್ರತಿ ಸಲ ಒಬ್ಬ ವೈದ್ಯನ ಹತ್ರ ಹೋಗುತ್ತಾ ಇರುತ್ತಾನೆ. ಈ ಸಲ ಆ ವೈದ್ಯನು ಊರಿನಲ್ಲಿ ಇಲ್ಲ, ಹಾಗಾಗಿ ಅನಿವಾರ್ಯವಾಗಿ ಬೇರೆ ವೈದ್ಯನ ಹತ್ತಿರ ಹೋಗಬೇಕಾಯಿತು. ಆ ವೈದ್ಯನಲ್ಲಿ ಇವನಿಗೆ ಆಪ್ತತ್ವ ನಿಶ್ಚಯ ಅಂತ ಅನ್ನೋದಿಲ್ಲ. ಹಾಗಿದ್ರೂ ಕೂಡ ಅವನು ಯಾವುದನ್ನು ರೋಗ ನಿವೃತ್ತಿ ಸಾಧನ ಅಂತ ಹೇಳುತ್ತಾನೆಯೋ ಅದರಲ್ಲಿಯೇ ಸಂದೇಹ ಪಡುತ್ತಾನೆ. ಈ ಔಷಧ ರೋಗ ನಿವೃತ್ತಿ ಸಾಧನವಾಗಿದೆಯೋ ಇಲ್ಲವೋ ಎಂಬುದಾಗಿ ಸಂದೇಹ ಪಟ್ಟರೂ ಕೂಡ ಅವನ ವಚನ, ವೈದ್ಯನ ವಚನ ಇದು ರೋಗ ನಿವೃತ್ತಿ ಸಾಧನವಾಗಿದೆ ಅಂತ ಹೇಳಿದ್ದರಿಂದಾಗಿ ಅವನ ವಚನದಿಂದಲೇ ವಿಶೇಷ ಸ್ಮೃತಿ ಅಂತನ್ನೋದು ಬಂದು ಸಂದೇಹ ಅಂತನ್ನೋದು ಕೂಡ ಬರುತ್ತದೆ. ಆ ಸಂದೇಹದಿಂದಲೇ ಅವನು ಉತ್ಪ್ರೇಕ್ಷ ಮಾಡಿ ಅವನು ಪ್ರವೃತ್ತನಾಗುತ್ತಾನೆ. ಕಿನ್ನಾಮ ಅನವಧೃತ ಆಪ್ತಭಾವಸ್ಯಾಪಿ ವೈದ್ಯಸ್ತೀವ ವಚನಾತ್. ಇಲ್ಲದೇ ಇದ್ದರೆ ಅಂತಂದರೆ ಸ್ವಯಂ ತಾನೇ ಉತ್ಪ್ರೇಕ್ಷಾವನ್ನು ಮಾಡಿಕೊಂಡು ಪ್ರವೃತ್ತನಾಗುತ್ತಾನೆ ಅಂತ ಹೇಳೋದಾಗಿತ್ತು ಅಂತಾದರೆ ಆಗ ಅನರ್ಥ ಶಂಕ ಅಂತನ್ನೋದು ಕೂಡ ಬರಬೇಕಾಗುತ್ತದೆ. ಅದು ಹೇಗೆ ಅಂತಂದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ ಅನ್ಯಥಾ ಸ್ವಯಂ ಪ್ರಯೋಜನಾಭಿಧಾನಂ ಅನಧಿಗಚ್ಚನ್ ಅನರ್ಥಮಪಿ ಆಶಂಕೇತ. ಸ್ವಯಂ ಪ್ರಯೋಜನ ಅಂತನ್ನೋದು ಇದೆಯೋ ಇಲ್ಲವೋ ಎಂಬುದಾಗಿ ತನಗೆ ಗೊತ್ತಿಲ್ಲದೇ ಇದ್ದದ್ದರಿಂದಾಗಿ ಅನರ್ಥವನ್ನು ಕೂಡ ಆಶಂಕಿಸುತ್ತಾನೆ. ಹೇಗೆ ಅಂತಂದರೆ ಕಿಂ ನಿಷ್ಪ್ರಯೋಜನಂ ಇದಂ ಕಾಕದಂತ ಪರೀಕ್ಷಾ ಗ್ರಂಥವತ್. ಈ ಶಾಸ್ತ್ರ ಅಂತನ್ನೋದು ಈ ಗ್ರಂಥ ಅಂತನ್ನೋದು ನಿಷ್ಪ್ರಯೋಜನವಾಗಿದೆ ಏನು ಎಂಬುದಾಗಿ ಶಂಕೆ ಅಂತನ್ನೋದು ಬರುತ್ತದೆ. ಅಂತಂದರೆ ಸ್ವಯಂ ತಾನು ತದರ್ಥಿತ್ವ ವಿಶೇಷಾತ್ ಕೋಟಿ ಸ್ಮರಣವನ್ನು ಪಡೆದು ಪ್ರವೃತ್ತನಾಗೋದಾಗಿತ್ತು ಅಂತಾದರೆ ಆಗ ಈ ವಿಧವಾದಂತಹ ಅನರ್ಥ ಶಂಕ ಬರುತ್ತದೆ. ಏನು?
ಕಾಕದಂತ ಪರೀಕ್ಷಾ ಗ್ರಂಥ, ಕಾಕಸ್ಯ ಕತಿ ದಂತಾಹ ಎಂಬುದಾಗಿ ಕಾಕಕ್ಕೆ ಎಷ್ಟು ದಂತಗಳಿವೆ ಎಂಬುದಾಗಿ ತಿಳಿಸಿಕೊಡುವಂತಹ ಕಾಕದಂತಗಳನ್ನು ಪರೀಕ್ಷೆ ಮಾಡುವಂತಹ ಒಂದು ಗ್ರಂಥ, ಒಂದು ವಾಕ್ಯ. ಆ ವಾಕ್ಯ ಅಂತನ್ನುವುದು ನಿಷ್ಪ್ರಯೋಜನವಾಗಿದೆ. ಹೇಗೋ ಹಾಗೆ ಕಾಕದಂತ ಪರೀಕ್ಷಾ ಗ್ರಂಥದಂತೆ ಈ ಗ್ರಂಥವೂ ಕೂಡ ನಿಷ್ಪ್ರಯೋಜನವಾಗಿದೆಯೇನೋ ಎಂಬುದಾಗಿ ಸಂದೇಹ ಅಂತನ್ನೋದು ಬರುತ್ತದೆ. ಮತ್ತು ಮತ್ತೊಂದು ರೀತಿಯಿಂದಲೂ ಕೂಡ ಅನರ್ಥ ಶಂಕೆ ಅಂತನ್ನೋದು ಬರುತ್ತದೆ. 4 ರೀತಿಯಿಂದಾಗಿ ಅನರ್ಥ ಶಂಕೆಗಳನ್ನು ತೋರಿಸಿಕೊಡುತ್ತಾ ಇದ್ದಾರೆ. ಈಗ 2ನೇ ರೀತಿ ಏನು ಅಂತಂದರೆ ಮೃತಹರ ಹಿಮ ಮಹೀಧರೋತ್ತರ ಸಾನುಸಿದ್ಧ ಸಂಜೀವಿನಿ ಕಥನವತ್ ಅಶಕ್ಯ ಸಾಧನ ಪ್ರಯೋಜನಂ ಮೃತಹರ ಹಿಮ ಮಹೀಧರೋತ್ತರ ಸಾನುಸಿದ್ಧ ಸಂಜೀವಿನಿ ಕಥನವತ್. ಈಗ ಈ ಒಂದು ಗ್ರಂಥ ಅಂತನ್ನೋದು, ಈ ಒಂದು ಶಾಸ್ತ್ರ ಅಂತನ್ನೋದು ಪ್ರಯೋಜನ ಇರಬಹುದು, ಆದರೆ ಆ ಪ್ರಯೋಜನಕ್ಕೆ ಸಾಧನವೇನಿದೆಯೋ ಅದು ಅತ್ಯಂತ ಅಶಕ್ಯವಾಗಿದೆ, ಅದನ್ನು ಮಾಡಲು ಅತ್ಯಂತ ಅಸಾಧ್ಯವಾಗಿದೆ. ಅಂತಹ ಅಸಾಧ್ಯವಾದಂತಹ ಅಶಕ್ಯವಾದಂತಹ ಸಾಧನವುಳ್ಳಂತಹ ಪ್ರಯೋಜನ ಉಳ್ಳದ್ದಾಗಿದೆಯೇನೋ ಈ ವಾಕ್ಯ, ಈ ಗ್ರಂಥ ಎಂಬುದಾಗಿಯೂ ಕೂಡ ಶಂಕೆ ಅಂತನ್ನೋದು ಬರಲು ಅವಕಾಶವಿದೆ. ಹೇಗೆ ಅಂತಂದರೆ, ಈಗ ಯಾವನೋ ಹೇಳುತ್ತಾನೆ ನನಗೆ ಒಂದು ಮರಣ ಅಂತನ್ನೋದು ಆಸನ್ನವಾಗಿದೆ ಎಂಬುದಾಗಿ ಹೇಳಿದಾಗ, ಹಾಗಾದರೆ ನಿನ್ನ ಮರಣದ ಪರಿಹಾರವಾಗಬೇಕು ಅಂತಂದರೆ ಹಿಮವತ್ ಪರ್ವತದ ಹಿಮಾಲಯದ ಉತ್ತರ ಭಾಗದಲ್ಲಿ ಅಲ್ಲಿ ಸಂಜೀವಿನಿ ಅಂತನ್ನುವಂತಹ ಔಷಧವಿದೆ, ಆ ಔಷಧವನ್ನು ತೆಗೆದುಕೊಂಡು ಬಂದರೆ ನಿನ್ನ ಮರಣ ಅಂತನ್ನೋದು ಪರಿಹಾರವಾಗುತ್ತದೆ ಅಂತ. ಯದ್ಯಪಿ ಇಲ್ಲಿ ಮರಣ ಪರಿಹಾರ ರೂಪವಾದಂತಹ ಪ್ರಯೋಜನ ಇದೆ, ಆದರೆ ಆ ಸಂಜೀವನಿಯನ್ನು ತರೋದು ಯಾರಿಗಾದರೂ ಸಾಧ್ಯವಿದೆಯಾ? ಯಾರಿಗೂ ಕೂಡ ಸಾಧ್ಯವಿಲ್ಲ. ಆದ್ದರಿಂದಾಗಿ ಮೃತಹರವಾದಂತಹ ಹಿಮಮಹೀಧರ ಅಂದರೆ ಹಿಮಾಲಯ, ಅದರ ಉತ್ತರ ಒಂದು ದಿಕ್ಕಿಗೆ ಇರುವಂತಹ ಒಂದು ಪರ್ವತ, ಅದರಲ್ಲಿ ಇರುವಂತಹ ಏನು ಸಂಜೀವಿನಿ ಕಥನ ಅಂತನ್ನೋದು ಅದು ಏನಾಗಿದೆ? ಅಶಕ್ಯ ಸಾಧನ ಪ್ರಯೋಜನವಾಗಿದೆ. ಯದ್ಯಪಿ ಪ್ರಯೋಜನವಿದ್ದರೂ ಕೂಡ ಅದನ್ನು ತರೋದು ಅಂತನ್ನೋದೇನಿದೆಯೋ ಅದು ಅತ್ಯಂತ ಅಶಕ್ಯವಾಗಿದೆ. ಹಾಗೆ ಈ ಶಾಸ್ತ್ರವೂ ಕೂಡ ಅಶಕ್ಯ ಸಾಧನ ಪ್ರಯೋಜನವುಳ್ಳದ್ದಾಗಿದೆ ಏನೋ ಎಂಬುದಾಗಿ ಸಂದೇಹ ಅಂತನ್ನೋದು ಬರುತ್ತದೆ. ಉತ ಮದರಭಿಮತ ಪ್ರಯೋಜನಂ ಆರ್ಯಾವರ್ತವಾಸಿನಂ ಪ್ರತಿ ದಾಕ್ಷಿಣಾತ್ಯಸ್ಯ ಮಾತುಲಕನ್ಯಾ ಪರಿಣಯನ ಪ್ರಕಾರೋಪದೇಶವತ್. ಅಥವಾ ಮತ್ತೊಂದು ರೀತಿಯಿಂದಲೂ ಕೂಡ ಅನರ್ಥ ಶಂಕ ಅಂತನ್ನೋದು ಬರುತ್ತದೆ. ಯದ್ಯಪಿ ಈ ಶಾಸ್ತ್ರ ಅಂತನ್ನೋದು ಪ್ರಯೋಜನವುಳ್ಳದ್ದಾಗಿರಬಹುದು, ಆದರೆ ನನಗೆ ಅಭಿಮತವಾದಂತಹ ಇದೆಯೋ ಇಲ್ಲವೋ, ನನಗೆ ಅನಭಿಮತವಾದಂತಹ ಪ್ರಯೋಜನವಿದೆಯೇನೋ, ಅನಭಿಮತವಾದಂತಹ ಪ್ರಯೋಜನವಿದೆಯೇನೋ ಎಂಬುದಾಗಿ ಶಂಕೆ ಅಂತನ್ನೋದು ಬರುತ್ತದೆ. ಹೇಗೆ ಅಂತಂದರೆ, ಈಗ ದಾಕ್ಷಿಣಾತ್ಯರು ಅಂತಂದರೆ ದಕ್ಷಿಣ ಭಾಗಕ್ಕೆ ಇರುವಂತಹವರು ಏನು ಮಾಡುತ್ತಾರೆ? ಅವರು ಮಾತುಲ ಕನ್ಯೆಯನ್ನು ಅಂದರೆ ಸೋದರ ಮಾವನ ಮಗಳನ್ನು ವಿವಾಹವನ್ನು ಮಾಡಿಕೊಳ್ಳುತ್ತಾರೆ. ಆದರೆ ಆರ್ಯಾವರ್ತದಲ್ಲಿರುವಂತಹ ಅವರು ಮಾತುಲ ಕನ್ಯೆಯ ವಿವಾಹವನ್ನು ಮಾಡಿಕೊಳ್ಳೋದಿಲ್ಲ. ಆಗ ದಾಕ್ಷಿಣಾತ್ಯನು ಆರ್ಯಾವರ್ತವಾಸಿಯಾದಂತಹ ಪುರುಷನನ್ನು ಕುರಿತು ಮಾತುಲ ಕನ್ಯೆಯನ್ನು ಹೇಗೆ ವಿವಾಹವನ್ನು ಮಾಡಿಕೊಳ್ಳಬೇಕು ಅಂತನ್ನುವುದನ್ನು ಉಪದೇಶವನ್ನು ಮಾಡಿದರೆ ಏನಾದರೂ ಪ್ರಯೋಜನವಿದೆಯಾ? ಇಲ್ಲ. ಯಾಕೆ ಅಂತಂದರೆ ಅವನಿಗೆ ಅದು ಅಭಿಮತವಲ್ಲ. ಯದ್ಯಪಿ ಮಾತುಲ ಕನ್ಯೆಯನ್ನು ವಿವಾಹವನ್ನು ಮಾಡಿಕೊಳ್ಳೋದು ಅದೊಂದು ಪ್ರಯೋಜನವಾಗಿದೆ, ಹಾಗಿದ್ದರೂ ಕೂಡ ಆರ್ಯಾವರ್ತವಾಸಿಗೆ ಅದು ಅನಭಿಮತವಾದಂತಹ ಪ್ರಯೋಜನ ಉಳ್ಳದ್ದಾಗಿದೆ. ಆದ್ದರಿಂದಾಗಿ ಮಾತುಲ ಕನ್ಯಾ ಪರಿಣಯನ ಪ್ರಕಾರೋಪದೇಶ ಅಂತನ್ನೋದು ಅದು ಆರ್ಯಾವರ್ತವಾಸಿಯನ್ನು ಕುರಿತು ಯಾವ ರೀತಿಯಾಗಿ ಅನಭಿಮತವಾದಂತಹ ಪ್ರಯೋಜನ ಉಳ್ಳದ್ದಾಗಿದೆಯೋ ಹಾಗೆ ಈ ಶಾಸ್ತ್ರವೂ ಕೂಡ ಅನಭಿಮತವಾದಂತಹ ಪ್ರಯೋಜನ ಉಳ್ಳದ್ದಾಗಿದೆಯೇನೋ ಎಂಬುದಾಗಿ ಶಂಕೆಗೆ ಅವಕಾಶ ಅಂತನ್ನೋದು ಇದೆ. ಅಥವಾ ಮತ್ತೊಂದು ರೀತಿಯಿಂದಲೂ ಕೂಡ ಶಂಕೆ ಅಂತನ್ನೋದು ಬರುತ್ತದೆ. ಏನು ಅಂತಂದರೆ, ಅಥವಾ ಅಭಿಮತಸ್ಯಾಪಿ ಪ್ರಯೋಜನಸ್ಯ ಸತ್ಯಪಿ ಲಘೀಯಸಿ ಉಪಾಯಾಂತರೆ ಗರೀಯಾನ್ ಅಯಂ ಉಪಾಯ. ನನಗೆ ಅಭಿಮತವಾದಂತಹ ಪ್ರಯೋಜನವೇ ಇರಬಹುದು, ಹಾಗಿದ್ದರೂ ಕೂಡ ಈ ಪ್ರಯೋಜನಕ್ಕೆ ಸಾಧನವಾದಂತಹ ಲಘುವಾದಂತಹ ಸುಲಭವಾದಂತಹ ಉಪಾಯವಿರಬೇಕಾದಾಗ ಯಾವುದೋ ಇವರು ಗುರುವಾದಂತಹ ಅತಿ ಕಠಿಣವಾದಂತಹ ಉಪಾಯವನ್ನು ಹೇಳುತ್ತಾ ಇದ್ದಾರೇನೋ ಎಂಬುದಾಗಿ ಶಂಕೆ ಅಂತನ್ನೋದು ಬರಬಹುದು. ಹೇಗೆ ಅಂತಂದರೆ, ಪಿಪಾಸುಂ ಪ್ರತಿ ಗೀರ್ವಾಣ ತರಂಗಿಣಿ ಸಮೀಪ ಕೂಪಕಣನೋಪದೇಶವತ್ ಇತ್ಯಾದಿ. ಈಗ ಯಾವನೊಬ್ಬನಿಗೆ ನೀರಡಿಕೆ ಆಗಿದೆ, ಪಿಪಾಸ ಅಂತನ್ನೋದು ಆಗಿದೆ. ಅವನೆಲ್ಲಿದ್ದಾನೆ? ಗಂಗಾ ತೀರದಲ್ಲಿ ನಿಂತಿದ್ದಾನೆ. ಗಂಗಾ ತೀರದಲ್ಲಿ ನಿಂತು ನೀರಡಿಕೆ ಆಗಿದೆ ಅಂತ ಹೇಳಿದಾಗ ಗಂಗಾಪಾನವನ್ನು ಮಾಡು ಅಂತ ಹೇಳೋದು ಇದು ಸುಲಭವಾದಂತಹ ಉಪಾಯ. ಅದನ್ನು ಬಿಟ್ಟು ಇಲ್ಲಿ ಬಂದು ನೀನು ಕೂಪಖನನವನ್ನು ಮಾಡು, ಬಾವಿಯನ್ನು ತೋಡಿ, ಆ ಬಾವಿಯನ್ನು ತೋಡಿದಾಗ ಏನು ನೀರು ಬರುತ್ತದೆಯೋ ಅದನ್ನು ಪಾನವನ್ನು ಮಾಡು, ನಿನ್ನ ಬಾಯಾರಿಕೆ ಅಂತನ್ನೋದು ನಿವೃತ್ತವಾಗುತ್ತದೆ ಅಂತ ಹೇಳಿದರೆ ಇದೇನಾಯಿತು? ಅಭಿಮತವಾದಂತಹ ಪ್ರಯೋಜನ ಇದೆ. ಬಾಯಾರಿಕೆಯ ನಿವೃತ್ತಿ ರೂಪವಾದಂತಹ ಅವನಿಗೆ ಅಭಿಮತವಾದಂತಹ ಪ್ರಯೋಜನ ಇದೆ. ಹಾಗಿದ್ರೂ ಕೂಡ
ಸುಲಭವಾದಂತಹ ಗಂಗಾಪಾನ ರೂಪವಾದಂತಹ ಸುಲಭವಾದಂತಹ ಉಪಾಯ ಬರಬೇಕಾದಾಗ ನಾವು ಕೂಪಖನನವನ್ನು ಮಾಡಿ ಉಪದೇಶವನ್ನು ಪಾನವನ್ನು ಜಲಪಾನವನ್ನು ಮಾಡು ಎಂಬುದಾಗಿ ಉಪದೇಶವನ್ನು ಮಾಡಿದರೆ ಅದು ಯಾವ ರೀತಿಯಾಗಿ ಗರೀಯಾನಾದಂತಹ ಉಪಾಯವನ್ನು ಇವನು ಹೇಳುತ್ತಾ ಇದ್ದಾನೆ ಎಂಬುದಾಗಿ ಅಲ್ಲಿ ಯಾವ ರೀತಿಯಾಗಿ ಶಂಕೆ ಅಂತ ಬರುತ್ತದೆಯೋ ಹಾಗೆ ಇಲ್ಲೂ ಕೂಡ ಸುಲಭವಾದಂತಹ ಉಪಾಯವಿದ್ದರೂ ಕೂಡ ಗರೀಯಾನಾದಂತಹ ಉಪಾಯವನ್ನು ಹೇಳುತ್ತಾ ಇದ್ದಾನೇನೋ ಎಂಬುದಾಗಿ ಶಂಕೆ ಅಂತನ್ನೋದು ಬರುತ್ತದೆ. ಏತಾಸು ಚ ಅನರ್ಥ ಸಂಭಾವನಾಸು ನ ಪ್ರವರ್ತೇತ. ಈ ವಿಧವಾದಂತಹ ಅನರ್ಥ ಶಂಕೆಗಳು ಇದ್ದಾಗ ಪುರುಷನು ಪ್ರವೃತ್ತನಾಗೋದಿಲ್ಲ. ನ ಚ ಪ್ರಯೋಜನಾದ್ಯಭಿಧಾನೇಪಿ ತಾಸಾಂ ಅವಕಾಶ. ಅಲ್ರಿ, ಪ್ರಯೋಜನವನ್ನು ಹೇಳದೇ ಇದ್ದರೆ ಈ ವಿಧವಾದಂತಹ ಶಂಕೆಗಳು ಬರುತ್ತವೆ ಅಂತ ಹೇಳುತ್ತಾ ಇದ್ದೀರಿ. ಪ್ರಯೋಜನಾದಿಗಳನ್ನು ಹೇಳಿದರೂ ಕೂಡ ಈ ವಿಧವಾದಂತಹ ಅನರ್ಥ ಶಂಕೆಗಳು ಬಂದೇ ಬರುತ್ತವೆ. ಹಾಗಾಗಿ ಪ್ರಯೋಜನಾದಿಗಳನ್ನು ಹೇಳೋದು ವ್ಯರ್ಥ ಅಂತ ಹೇಳುತ್ತೇವೆ ಅಂತಂದರೆ ಅದು ಸರಿಯಲ್ಲ. ಯಾಕೆ? ಪ್ರಯೋಜನಾದ್ಯಭಿಧಾನೇಪಿ ತಾಸಾಂ ಅವಕಾಶ ನ ಚ. ಯಾಕೆ ಅಂತಂದರೆ ಲೋಕವ್ಯವಹಾರ ಉಚ್ಛೇದ ಪ್ರಸಂಗಾತ್. ಪ್ರಯೋಜನವನ್ನು ಹೇಳಿದ ಮೇಲೂ ಕೂಡ ಈ ರೀತಿಯಾಗಿ ಅನರ್ಥ ಶಂಕೆಯನ್ನು ಮಾಡುತ್ತಾನೆ ಅಂತ ಹೇಳೋದಾಗಿತ್ತು ಅಂತಂದರೆ ಲೋಕದಲ್ಲಿ ಯಾವ ವ್ಯವಹಾರವೂ ಕೂಡ ಆಗದೆ ಹೋಗಬೇಕಾಗುತ್ತದೆ. ಲೋಕದಲ್ಲಿರುವಂತಹ ಎಲ್ಲ ವ್ಯವಹಾರಗಳ ಉಚ್ಛೇದ ಅಂತನ್ನೋದು ಆಗಬೇಕಾಗುತ್ತದೆ. ಯಾಕೆ ಅಂತಂದರೆ ನಹಿ ಕಶ್ಚಿತ್ ವೈದ್ಯವಚನಾದೋ ಏವಂ ಆಶಂಕೆ ನಿವರ್ತತೆ. ಯಾರೂ ಕೂಡ ವೈದ್ಯನು ಈ ಔಷಧವು ರೋಗವನ್ನು ನಿವರ್ತನೆ ಮಾಡುತ್ತದೆ ಎಂಬುದಾಗಿ ಹೇಳಿದಾಗ ಯಾರೂ ಕೂಡ ಈ ರೀತಿಯಾಗಿ ಶಂಕೆಯನ್ನು ಮಾಡುತ್ತಾರೇನು? ಈ ಔಷಧ ಅಂತನ್ನೋದು ರೋಗ ನಿವೃತ್ತಿಯನ್ನು ಮಾಡುತ್ತದೆಯೋ ಇಲ್ಲವೋ ಅಂತ ಇಷ್ಟು ಸಂದೇಹ ಅಂತನ್ನೋದು ಬಂದರೂ ಕೂಡ ಅನರ್ಥ ಶಂಕೆ ಅಂತನ್ನೋದೇನು ಬರೋದಿಲ್ಲ. ಇದೇನು ವಿಪರೀತವಾದಂತಹ ಫಲವನ್ನು ಕೊಡುತ್ತದೆಯೋ ಅಥವಾ ನನಗೆ ಅಭಿಮತವಾದಂತಹ ಪ್ರಯೋಜನವನ್ನು ಕೊಡುತ್ತದೆಯೋ ಇಲ್ಲವೋ ಇತ್ಯಾದಿ ರೂಪವಾದಂತಹ ಪೂರ್ವೋಕ್ತವಾದಂತಹ ಏನು ಅನರ್ಥ ಶಂಕೆಗಳಿವೆಯೋ ಆ ವಿಧವಾದಂತಹ ಅನರ್ಥ ಶಂಕೆಯನ್ನು ಯಾರೂ ಕೂಡ ಮಾಡೋದಿಲ್ಲ. ಒಂದು ವೇಳೆ ಹಂಗೆ ಮಾಡೋದಾಗಿತ್ತು ಅಂದರೆ ಯಾರೋ ಪ್ರವೃತ್ತನೆ ಆಗದೆ ಹೋಗಬೇಕಾಗುತ್ತದೆ. ತಸ್ಮಾತ್ ಉಪಪನ್ನಂ ಉಭಯತಾಪಿ ಪ್ರಯೋಜನಾದ್ಯ ವಿಧಾನಂ ಇತಿ. ಆದ್ದರಿಂದಾಗಿ ಸೂತ್ರಕಾರರಿಗೆ ಆಪ್ತತ್ವ ನಿಶ್ಚಯವಿದೆ ಅಂತನ್ನುವಂತಹ ಪಕ್ಷದಲ್ಲಿ ಅಥವಾ ಸೂತ್ರಕಾರರಿಗೆ ಆಪ್ತತ್ವ ನಿಶ್ಚಯವಿಲ್ಲ ಅಂತನ್ನುವಂತಹ ಪಕ್ಷದಲ್ಲಿ ಎರಡೂ ಪಕ್ಷದಲ್ಲೂ ಕೂಡ ಪ್ರಯೋಜನಾದಿಗಳನ್ನು ಹೇಳಿದ್ದು ಅತ್ಯಂತ ಸಾರ್ಥಕವೇ ಆಗಿದೆ. ಈ ರೀತಿಯಾಗಿ ಕೆಲವರು ತತ್ವ ಏಕೆ ಸಮಾಧಾನಮಾಹುಹು ಎಂಬುದಾಗಿ ಕೆಲವರ ಏನು ಸಮಾಧಾನವನ್ನು ಹೇಳುವಂತಹ ಒಂದು ಪ್ರಕಾರವಿದೆಯೋ ಅದನ್ನು ಟೀಕಾಕೃತ್ಪಾದರು ಅನುವಾದವನ್ನು ಮಾಡಿದ್ದಾರೆ. ಅದರ ಖಂಡನೆಯನ್ನು ಮಾಡಿ ಸ್ವಯಂ ತಾವೇ ಉತ್ತರವನ್ನು ಸಮಾಧಾನವನ್ನು ಹೇಳುವವರಿದ್ದಾರೆ. ಆ ವಿಷಯವನ್ನು ನಾಳಿನ ದಿನ ತಿಳಿಯೋಣ ಎಂಬುದಾಗಿ ಹೇಳುತ್ತಾ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.